Hi youngsters, welcome back to my YouTube channel. I am Ashok Kumar, ಮೆಮೊರಿ ಅಥ್ಲೇಟ್ ಕೋಚ್. ಇವತ್ತು ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಸಮಸ್ಯೆ ಕಾಡ್ತಾ ಇದೆ. ಆ ಒಂದು ಸಮಸ್ಯೆ ಯಾವುದಂತಂದ್ರೆ ಕೆಲವೊಂದು ಬಾಲ್ಯದ ಕೆಲವೊಂದು ನೆನಪುಗಳು ನಮಗೆ ಎಷ್ಟೋ ವರ್ಷಗಳಾದರೂ ಕೂಡ ಈಗನೂ ನೆನಪಿಗೆ ಬರ್ತಾನೆ ಇದ್ದಾವೆ. ಆದರೆ ಇವತ್ತಿನ ದಿನದಲ್ಲಿ ಕೆಲವೊಂದು ವಿಷಯಗಳಾಗಿರ್ಬೋದು, ಕೆಲವೊಂದು ವಸ್ತುಗಳು ಕೂಡ ಎಲ್ಲಿಟ್ಟಿದ್ದೀವಿ ಅನ್ನೋದು ಕೂಡ ಒಂದು ಮರೆಯುವ ಒಂದು ಚಾನ್ಸಸ್ ಇದೆ. ಇದಕ್ಕೆ ಕೆಲವೊಂದು ವೈಜ್ಞಾನಿಕ ಕಾರಣಗಳೇನು? ಹಾಗಾದ್ರೆ ಈ ಒಂದು ಮೆಮೊರೀಸ್, ಕೆಲವೊಂದು ನೆನಪುಗಳ ರಿಲೇಟೆಡ್ ಅಲ್ಲಿ ಈ ಬ್ರೈನ್ ಅನ್ನೋದು ಈ ಮೆಮೊರೀಸ್ ರಿಲೇಟೆಡ್ ಅಲ್ಲಿ ಯಾವ ತರ ವರ್ಕ್ ಮಾಡುತ್ತೆ? ಹಾಗಾದ್ರೆ ವೈಜ್ಞಾನಿಕವಾಗಿ ಏನ್ ಹೇಳ್ತೈತೆ ಅಂತಂದ್ರೆ, ನಮ್ಮ ಬ್ರೈನ್ ಅಲ್ಲಿ ಒಂದು ಈ ಮೆಮೊರಿ ರಿಲೇಟೆಡ್ ಅಲ್ಲಿ ಒಂದು 3 ಸ್ಟೇಜಸ್ ಆಗಿ ವರ್ಕ್ ಮಾಡ್ತದಂತೆ. ಫಸ್ಟ್ ಒಂದು ಸ್ಟೇಜ್ ಯಾವುದಂತಂದ್ರೆ ಎನ್ಕೋಡಿಂಗ್ ಸ್ಟೇಜ್. ಈ ಎನ್ಕೋಡಿಂಗ್ ಸ್ಟೇಜ್ ಅಲ್ಲಿ ಯಾವ ತರ ಅಂತಂದ್ರೆ ನೋಡಿ, ಬೆಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈ ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಈ ಒಂದು ಕಂಪ್ಯೂಟರ್ಗೆ ಆಗಿರ್ಬೋದು, ಅಥವಾ ಒಂದು ರೋಬೋಟ್ ಆಗಿರ್ಬೋದು, ಇದರ ಒಂದು ಲ್ಯಾಂಗ್ವೇಜ್ ಏನಂತಂದ್ರೆ ಬೈನರಿ ಲ್ಯಾಂಗ್ವೇಜ್. ಇದಕ್ಕೆ 0101 ಅನ್ನೋಂಥ ಒಂದು ಲ್ಯಾಂಗ್ವೇಜ್ ಥ್ರೂ, ಬಟ್ ನಾವು ಕೊಡೋ ಒಂದು ಲ್ಯಾಂಗ್ವೇಜ್ ಯಾವುದು, ಒಂದು ಟೈಪಿಂಗ್ ಥ್ರೂ, ಕೆಲವೊಂದು ಪ್ರೋಗ್ರಾಮ್ಸ್ ಥ್ರೂ ನಾವೇನು ಮಾಡ್ತೀವಿ, ಇನ್ಫಾರ್ಮೇಷನ್ ಅನ್ನೋದು ಕೊಡ್ತೀವಿ. ಬಟ್ ಅದು ಕನ್ವರ್ಟ್ ಯಾವ ಒಂದು ವೇಲ್ ಕನ್ವರ್ಟ್ ಮಾಡ್ಕೊತೈತೆ, ಒಂದು ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಅದು ಒಂದು ವರ್ಕ್ ಅನ್ನೋದು ಯಾವ ಒಂದು ಇನ್ಫಾರ್ಮೇಷನ್ ಕೊಟ್ಟಿವೋ ಅದರ ರಿಲೇಟೆಡ್ ವರ್ಕ್ ಆಗುತ್ತೆ. ಅದೇ ತರ ಒಂದು ನಮ್ಮ ಬ್ರೈನ್ ಒಂದು ಲ್ಯಾಂಗ್ವೇಜ್ ಯಾವುದಂತಂದ್ರೆ ಒಂದು ವಿಜುವಲೈಸೇಷನ್ ಬ್ರೈನ್. ಒಂದು ಇಮೇಜ್ನ ನಮ್ಮ ಒಂದು ಬ್ರೈನ್ ಅಲ್ಲಿ ಕ್ರಿಯೇಟ್ ಮಾಡ್ತದೆ ಆಸ್ ಲೈಕ್ ಎ ಟೆಲಿವಿಷನ್. ಓಕೆ, ನಮ್ಮ ಬ್ರೈನ್ ಅಲ್ಲಿ ಯಾವುದೇ ಒಂದು ಪ್ರಾಸೆಸ್ ರಿಲೇಟೆಡ್ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿ ಅದರ ರಿಲೇಟೆಡ್ ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ತದೆ. ಅದೇ ತರ ಈ ಒಂದು 3 ಸ್ಟೇಜಸ್ ಅಲ್ಲಿ ಒಂದು ಫಸ್ಟ್ ಒಂದು ಸ್ಟೇಜ್ ಎನ್ಕೋಡಿಂಗ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತದೆ ಅಂತಂದ್ರೆ, ನಮ್ಮ ಒಂದು ಬ್ರೈನ್ ಇನ್ಫಾರ್ಮೇಶನ್ ನ ರಿಸೀವ್ ಮಾಡ್ಕೋತೈತೆ ಒಂದು 5 ಸೆನ್ಸಸ್ ಥ್ರೂ. ಡಿಫ್ರೆಂಟ್ ಒಂದು ಸೆನ್ಸಸ್ ಇದಾವಲ್ಲ, ವಿಜುವಲ್ ಥ್ರೂ ಅಥವಾ ಆಡಿಯೋ ಥ್ರೂ ಏನ್ ಮಾಡ್ತೈತೆ, ಒಂದು ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಳ್ತೈತೆ. ಮಾಡ್ಕೊಂಡಿರೋದು ಇಲ್ಲಿ ಒಂದು ನಮ್ಮ ಒಂದು ಬ್ರೈನ್ ಒಂದು ರೀಸನ್ ಯಾವುದು ಅಂತಂದ್ರೆ ಹಿಪೋ ಕ್ಯಾಂಪಸ್. ಈ ಹಿಪೋ ಕ್ಯಾಂಪಸ್ ಏನ್ ಮಾಡ್ತೈತೆ ಅಂತಂದ್ರೆ, ನಮ್ಮ ಒಂದು ಬ್ರೈನ್ ಅಲ್ಲಿ ಒಂದು ನ್ಯೂರಾನ್ಸ್ ಅನ್ನೋದನ್ನ ಫಾರ್ಮ್ ಮಾಡ್ತೈತೆ. ನ್ಯೂರಾನ್ಸ್ ನ ಫಾರ್ಮ್ ಮಾಡ್ತದೆ ಯಾವುದೋ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ಇಲ್ಲ, ಅದ್ರ ರಿಲೇಟೆಡ್ ವರ್ಕ್ ಮಾಡ್ಬೇಕಂತ. ಅದೇ ತರ ಈ ಒಂದು ಹಿಪೋ ಕ್ಯಾಂಪಸ್ ಏನ್ ಮಾಡ್ತೈತೆ ಅಂತಂದ್ರೆ, ನಮ್ಮ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಲಾಂಗ್ ಟರ್ಮ್ ಮೆಮೊರೀಸ್ಗೆ ಕಳಿಸ್ತೈತೆ. ಇದು ಹಿಪೋ ಕ್ಯಾಂಪಸ್ ನ ಮೇನ್. ಅದೇ ತರ ನಮ್ಮಲ್ಲಿ ಒಂದು ಅಮಗ್ಡಾಲ ಅನ್ನೋ ಒಂದು ರೀಸನ್, ಒಂದು ಪಾರ್ಟ್ ಏನ್ ಮಾಡ್ತದೆ ಅಂತಂದ್ರೆ, ಈ ನಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಎಮೋಷನಲ್ಸ್ ನ ಒಂದು ಫೇಸ್ ಮಾಡ್ತೀವಿ ಅಲ್ವಾ, ಲೈಕ್ ಪರ್ಸನಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಒಂದು ಫ್ಯಾಮಿಲಿ ಸೆಂಟಿಮೆಂಟಲ್ ಆಗಿರ್ಬೋದು, ಕೆಲವೊಂದು ಎಮೋಷನ್ಸ್ ನಾವು ಫೇಸ್ ಮಾಡ್ತಿರ್ತೀವಲ್ವಾ, ಈ ಎಮೋಷನ್ಸ್ ನಮ್ಮ ಮೆಮೊರೀಸ್ಗೆ ಕನೆಕ್ಟ್ ಮಾಡ್ತೈತಿ ಈ ಅಮೆಗ್ಡಾಲ ಅನ್ನೋ ಒಂದು ಪಾರ್ಟ್. ನೆಕ್ಸ್ಟ್ ಅದೇ ತರ ಒಂದು ನೆಕ್ಸ್ಟ್ ಸ್ಟೇಜ್ ಯಾವ್ದಂತಂದ್ರೆ ಸ್ಟೋರೇಜ್ ಸ್ಟೇಜ್. ಈ ಸ್ಟೋರೇಜ್ ಸ್ಟೇಜ್ ಅಂತಂದ್ರೆ, ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ನಾವು ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಸ್ಟೋರೇಜ್ ಮಾಡ್ಕೊಂತತೆ ಇಲ್ಲಿ ಈ ಒಂದು ಮೆಮೊರೀಸ್. ಇದರಲ್ಲಿ ಡಿಫ್ರೆಂಟ್ ಒಂದು ಟೈಪ್ಸ್ ಇರ್ತತೆ. ಈ ಒಂದು ಮೆಮೊರೀಸ್ ಒಂದು 3 ಟೈಪ್ಸ್ ಆಫ್ ಮೆಮೊರೀಸ್ ನೋಡ್ಬೋದು ಇಲ್ಲಿ. ಸೆನ್ಸರಿ ಮೆಮೊರಿ ಅಂತಂದ್ರೆ ಓನ್ಲಿ 5 ಸೆನ್ಸಸ್ ಥ್ರೂ ಏನಾದ್ರೂ ಇನ್ಫಾರ್ಮೇಶನ್ ನ ರಿಸೀವ್ ಮಾಡ್ಕೊಂಡಿರ್ತೋ ನಮ್ಮ ಒಂದು ಬ್ರೈನ್, ಆ ಒಂದು ಇನ್ಫಾರ್ಮೇಶನ್ ವಿತ್ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಆರ್ ಸೆಕೆಂಡ್ಸ್ ಅಲ್ಲಿ ಮಾತ್ರ ಆ ಒಂದು ಇನ್ಫಾರ್ಮೇಶನ್ ನಮ್ಮ ಬ್ರೈನ್ ಇರ್ತತೆ. ಅದಾದ ನಂತರ ಮರೆಯುವ ಒಂದು ಚಾನ್ಸಸ್ ನಾವು ಕಾಣ್ಬೋದು ಇಲ್ಲಿ. ಅದೇ ತರ ಒಂದು ನೆಕ್ಸ್ಟ್ ಒಂದು ಮೆಮೊರಿ ಯಾವುದಂತಂದ್ರೆ ಶಾರ್ಟ್ ಟರ್ಮ್ ಮೆಮೊರಿ. ಈ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಇದು ಎಲ್ಲಿರ್ತದೆ ಅಂದ್ರೆ, ಈ ಶಾರ್ಟ್ ಟರ್ಮ್ ಮೆಮೊರಿ ಅನ್ನೋದು ನಮ್ಮ ಬ್ರೈನ್ ಅಲ್ಲಿ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಲ್ಲಿ ಒಂದು ಶಾರ್ಟ್ ಟರ್ಮ್ ಮೆಮೊರಿ ಅನ್ನೋದು ಇರ್ತದೆ. ಇಲ್ಲಿ ಯಾವುದೇ ಒಂದು ಡಿಸಿಷನ್ಸ್ ತಗೊಳ್ಳೋದಾಗಿರ್ಬೋದು, ಸಡನ್ ಆಗಿ ಇದೆಲ್ಲ ವರ್ಕಿಂಗ್ ಎಲ್ಲಿ ನಡೀತದೆ ಅಂತಂದ್ರೆ ಒಂದು ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಲ್ಲಿ ನಡೀತದೆ ಈ ಒಂದು ಶಾರ್ಟ್ ಟರ್ಮ್ ಮೆಮೊರಿ. ನಮ್ಮ ಒಂದು ಲಾಂಗ್ ಟರ್ಮ್ ಮೆಮೊರೀಸ್ ಎಲ್ಲ ಎಲ್ಲಿರ್ತಾವ ಅಂತಂದ್ರೆ, ಇನ್ನೊಂದು ಒಂದು ಟೈಪ್ಸ್ ಯಾವ್ದಂತಂದ್ರೆ ಲಾಂಗ್ ಟರ್ಮ್ ಮೆಮೊರೀಸ್. ಇದು ಮೆಮೊರಿಯಲ್ಲಿ ಇಂಪ್ಲಿಸಿಟ್ ಆರ್ ಎಕ್ಸ್ಪ್ಲಿಸಿಟ್ ಅಂತ ಬರುತ್ತೆ. ಇಂಪ್ಲಿಸಿಟ್ ಅಂತಂದ್ರೆ ನೋಡ್ರಿ, ನಮ್ಮ ಒಂದು ಫಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕೆಲವೊಂದು ಫ್ಯಾಕ್ಟ್ಸ್ ರಿಲೇಟೆಡ್ ಅಲ್ಲಿ ನಮ್ಮ ಲಾಂಗ್ ಟರ್ಮ್ ಮೆಮೊರೀಸ್ ನಲ್ಲಿ ಸ್ಟೋರ್ ಮಾಡಿರ್ತದೆ. ಆಸ್ ಲೈಕ್ ಎ ಕಾನ್ಸಿಯಸ್ ಮೈಂಡ್ ರಿಲೇಟೆಡ್ ಅಲ್ಲಿ ಇದನ್ನ ಒಂದು ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಅದು ಎಕ್ಸ್ಪ್ಲಿಸಿಟ್ ಮೆಮೊರಿ ಅಂತಂದ್ರೆ, ನಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರ್ತದೆ. ಇದು ಲಾಂಗ್ ಟರ್ಮ್ ವರ್ಗೂ ಕೂಡ ಇರ್ತದೆ. ಎಕ್ಸಾಂಪಲ್ ಫಾರ್ ನೋಡಿ, ನಾವ್ ಯಾವಾಗೋ ಒಂದು ಬೈಸಿಕಲ್ ಕಲ್ತಿರ್ತೀವಿ, ಯಾವಾಗ ಒಂದು ಲೈಕ್ ಬೈಕ್ ಕಲ್ತಿರ್ತೀವಿ ಅನ್ಕೊಳ್ಳಿ. ಅದನ್ನ ನಾವು ಎಷ್ಟೋ ಒಂದು ವರ್ಷಗಳಾದ ನಂತರ ಕೂಡ ನಾವು ಬೈಕ್ ರಿಲೇಟೆಡ್ ಅಲ್ಲಿ ಹೋಗಿ ಕುತ್ಕೊಂಡಿದೀವಿ ಅಂತಂದ್ರೆ, ಆಟೋಮೆಟಿಕ್ ನಮ್ಮ ಒಂದು ಬ್ರೈನ್ ಅದನ್ನ ಸ್ಟಾರ್ಟ್ ಮಾಡ್ತತೆ, ರೈಡ್ ಕೂಡ ಮಾಡುತ್ತೆ. ನಾವು ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ, ಯಾಕಂತಂದ್ರೆ ಅದ್ರ ರಿಲೇಟೆಡ್ ಅಲ್ಲಿ ನಮ್ಮ ಒಂದು ಬ್ರೈನ್ ಅಲ್ಲಿ ಆಲ್ರೆಡಿ ಇನ್ಫಾರ್ಮೇಶನ್ ಸ್ಟೋರ್ ಆಗಿದೆ.
ಅದೇ ತರ ಒಂದು ನೆಕ್ಸ್ಟ್ ಒಂದು ಸ್ಟೇಜ್ ಯಾವ್ದಂತಂದ್ರೆ ರಿಟ್ರಿವಲ್ ಸ್ಟೇಜ್. ಈ ರಿಟ್ರಿವಲ್ ಸ್ಟೇಜ್ ಯಾವ್ದಂತಂದ್ರೆ ನಾವು ಯಾವುದೇ ಒಂದು ಮೆಮೊರೀಸ್ನ ನಾವು ಇನ್ಫಾರ್ಮೇಶನ್ ನಮ್ಮ ಒಂದು ಮೆಮೊರಿಯಲ್ಲಿ ಸ್ಟೋರ್ ಮಾಡಿರ್ತೀವಲ್ವಾ, ಎಷ್ಟು ನಮಗೆ ಬೇಕಾದ ಒಂದು ಸಮಯದಲ್ಲಿ ಆಗಿರ್ಬೋದು, ಸಂದರ್ಭದಲ್ಲಿ ನಾವು ರೀಕಾಲ್ ಮಾಡ್ಕೊಂತೀವಲ್ವಾ, ಅವಾಗ ಇನ್ಫಾರ್ಮೇಶನ್ ಅನ್ನೋದು ನಮಗೆ ರೀಕಾಲ್ ಮಾಡುವ ಒಂದು ಚಾನ್ಸಸ್ ಇರುತ್ತೆ ಈ ರಿಟ್ರಿವಲ್ ಅಲ್ಲಿ. ಈ ರಿಟ್ರಿವಲ್ ಒಂದು ಒಂದು ಸ್ಟೇಜ್ ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಸಡನ್ ಆಗಿ ರೀಕಾಲ್ ಆಗ್ಬೇಕಂತಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಯಾವುದೇ ಒಂದು ಸ್ಮೆಲ್ ರಿಲೇಟೆಡ್ ಅಲ್ಲಿ ಗುಡ್ ಆರ್ ಬ್ಯಾಡ್ ಆಗಿರ್ಬೋದು. ಓಕೆ, ಯಾವುದೋ ಒಂದು ನಮ್ಮ ಫೇವರೇಟ್ ಫುಡ್ ಎಲ್ಲೋ ಒಂದು ಕುಕಿಂಗ್ ಮಾಡ್ತಾರಂದ್ರೂ ಕೂಡ ಆ ಸ್ಮೆಲ್ನ ಎಕ್ಸಾಂಪಲ್ ಫಾರ್ ನೋಡಿ, ಈ ಆಮ್ಲೆಟ್ ಸ್ಮೆಲ್ ಆಗಿರ್ಬೋದು, ಈ ಚಿಕನ್ ಸ್ಮೆಲ್ ಆಗಿರ್ಬೋದು, ಏನೋ ಒಂದು ಪ್ರಿಪೇರ್ ಮಾಡ್ಬೇಕಾದ್ರೆ ಹಾಕಿರ್ತಾರೆ ಅನ್ಕೊಡ್ರಿ, ಅಲ್ಲಿ ಸ್ಮೆಲ್ ಬರ್ತದೆ ಅಂತಂದ್ರೆ ಆಟೋಮೆಟಿಕ್ ನಮ್ಮ ಬ್ರೈನ್ ಅದ್ರ ರಿಲೇಟೆಡ್ ನಮ್ಮ ಒಂದು ನ್ಯೂರಾನ್ಸ್ ಅನ್ನೋದು ಒಂದು ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರ್ತದೆ, ಬಿಲ್ಡ್ ಆಗಿರ್ತದೆ. ಆಗ ಈಸಿಯಾಗಿ ಆ ಒಂದು ಸ್ಮೆಲ್ನ ಐಡೆಂಟಿಫೈ ಮಾಡ್ತದೆ, ಒಂದು ಫೀಲ್ನ ಕೂಡ ನಮ್ಮ ಒಂದು ಬ್ರೈನಲ್ಲಿ ಕ್ರಿಯೇಟ್ ಮಾಡ್ತಾ ಇರ್ತದೆ. ಹಾಗಾದ್ರೆ ನಮ್ಮ ಬ್ರೈನಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಲಾಂಗ್ ಟರ್ಮ್ ವರ್ಗೂ ಸ್ಟೋರ್ ಆಗಿರಬೇಕು, ಇನ್ಸ್ಟಂಟ್ ಟೈಮಲ್ಲಿ ರೀಕಾಲ್ ಆಗ್ಬೇಕಂತಂದ್ರೆ ನಾವು ನಮ್ಮ ಬ್ರೈನ್ಗೆ ರಿಪಿಟೇಟಿವ್ ಆಗಿ ಇನ್ಫಾರ್ಮೇಶನ್ ಅನ್ನೋದನ್ನ ನಾವು ನಮ್ಮ ನ್ಯೂರಾನ್ಸ್ ಒಂದು ನೆಟ್ವರ್ಕ್ ಅನ್ನೋದನ್ನ ಸ್ಟ್ರಾಂಗ್ ಮಾಡೋಕಿದೆ. ಹಾಗಾದ್ರೆ ಮಾತ್ರನೇ ಸಾಧ್ಯ ಆಗುತ್ತೆ. ಅದೇ ತರ ನಮ್ಮ ಒಂದು ನ್ಯೂರಾನ್ಸ್ ಒಂದು ನೆಟ್ವರ್ಕ್ನ ಒಂದು ಸ್ಟ್ರಾಂಗ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತಂತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಬ್ಯಾಕ್ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದೆ, ಒಂದು ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ನಮ್ಮ ಒಂದು ನ್ಯೂರಾನ್ಸ್ ಒಂದು ಸ್ಟ್ರೆಂತ್ ಅನ್ನೋದನ್ನ, ನ್ಯೂರಾನ್ಸ್ ನೆಟ್ವರ್ಕ್ ಸ್ಟ್ರೆಂತ್ ಅನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಡಿಫ್ರೆಂಟ್ ಒಂದು ಟೆಕ್ನಿಕ್ಸ್ ಕೂಡ ನಾನು ಡಿಸ್ಕಸ್ ಮಾಡಿದೆ. ಈ ನ್ಯೂರಾನ್ಸ್ ನೆಟ್ವರ್ಕ್ನ ಯಾವ ಥರ ಒಂದು ಸ್ಟ್ರಾಂಗ್ ಮಾಡ್ಬೇಕನ್ನಂತಂದ್ರೆ ಡೆಲಿಬ್ರೇಟಿವ್ ಮೆಥಡ್ ಆಗಿರ್ಬೋದು, ಚಂಕಿಂಗ್ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೆಕ್ಸ್ಟ್ ಸಮ್ ಟೆಕ್ನಿಕ್ಸ್ನ ಈ ಒಂದು ಮೆಮೊರಿ ರಿಲೇಟೆಡ್ ಕೆಲವೊಂದು ಟೆಕ್ನಿಕ್ಸ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನಮ್ಮ ಒಂದು ಮೆಮೊರೀಸ್ನ ಲಾಂಗ್ ಟರ್ಮ್ ಕೂಡ ಸ್ಟೋರ್ ಮಾಡ್ಬೋದು ಅಂತ ಹೇಳಿದೆ. ಅದೇ ತರ ನಮ್ಮ ಒಂದು ಬ್ರೈನ್ ಅಲ್ಲಿ ಒಂದು ಡೊಪಮೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವುದೇ ಒಂದು ಇನ್ಫಾರ್ಮೇಶನ್ ನೋಡಿ, ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ರಿಲೇಟೆಡ್ ಅಲ್ಲಿ ಆಗಿರ್ಬೋದು, ಕೆಲವೊಂದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ ನಾವು ಜಾಸ್ತಿ, ಅದನ್ನ ಬಿಡುವ ಒಂದು ಚಾನ್ಸಸ್ಸೇ ಇರಲ್ಲ. ಪರ್ಸನಲಿ ಆಗಿರ್ಬೋದು, ಒಂದು ಫ್ಯಾಮಿಲಿ ಸೆಂಟಿಮೆಂಟಲ್ ರಿಲೇಟೆಡ್ ಅಲ್ಲಿ ಆಗಿರ್ಬೋದು. ಇದು ಆಗ ಏನಾಗುತ್ತೆ ಅಂತಂದ್ರೆ ಈ ಮೆಮೊರೀಸ್ ಎನ್ಹಾನ್ಸ್ ಆಗುತ್ತೆ, ಇಂಪ್ರೂವ್ ಆಗುವ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಮೆಮೊರಿನೇ ಯಾವ ತರ ಇಂಪ್ರೂವ್ ಮಾಡ್ಕೊಳ್ಬೇಕಂತಂದ್ರೆ ನಮ್ಮ ಒಂದು ಬ್ರೈನ್ ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ಆಗಿರ್ಬೋದು, ನಾವು ಏನೋ ಒಂದು ಅಚೀವ್ ಮಾಡೋ ರಿಲೇಟೆಡ್ ಆಗಿರ್ಬೋದು, ಒಂದು ಡೊಪಮೈನ್ ಅನ್ನೋದನ್ನ ನಾವು ಬಿಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ಡೊಪಮೈನ್ ಬಿಲ್ಡ್ ಮಾಡ್ಕೊಳ್ಬೇಕಂತಂದ್ರೆ ರಿಪಿಟೇಟಿವ್ ಆಗಿ ನಾವು ಅದನ್ನ ನೋಡೋದಾಗಿರ್ಬೋದು, ರಿಪಿಟೇಟಿವ್ ಆಗಿ ಅದನ್ನ ಕೇಳೋದಾಗಿರ್ಬೋದು. ಈ ಒಂದು ಚಾನ್ಸಸ್ ಎಲ್ಲಿ ಕಾಣ್ತದೆ, ನಮ್ಮ ಒಂದು ಡೊಪಮೈನ್ ಅನ್ನೋದು, ಯಾಕಂದ್ರೆ ಅದರ ರಿಲೇಟೆಡ್ ಅಲ್ಲಿ ನಮ್ಮಲ್ಲಿ ಒಂದು ಫೀಲಿಂಗ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡಿರ್ತದೆ. ಆಗ ಏನಾಗುತ್ತೆ ಅಂತಂದ್ರೆ ನಮ್ಮ ಡೊಪಮೈನ್ ಸ್ಟ್ರಾಂಗ್ ಆಗುತ್ತೆ, ಅವಾಗ ನಮ್ಮ ಮೆಮೊರಿ ಕೂಡ ಎನ್ಹಾನ್ಸ್ ಆಗುವ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಈ ಎಮೋಷನಲ್ ನಮ್ಮ ಪರ್ಸನಲ್ ಅಂಡ್ ಫ್ಯಾಮಿಲಿ ರಿಲೇಟೆಡ್ ಕೆಲವೊಂದು ಸೆಂಟಿಮೆಂಟಲ್ ಎಮೋಷನಲ್ಸ್ ಇರುತ್ತಲ್ವಾ, ಇದು ಮ್ಯಾಕ್ಸಿಮಮ್ ಎಫೆಕ್ಟಿವ್ ಆಗಿರ್ತದೆ ನಮ್ಮ ಒಂದು ಲೈಫಲ್ಲಿ. ಇವತ್ತು ಯಾರೆಲ್ಲ ಕೆಲವೊಂದು ಸಕ್ಸಸ್ಫುಲ್ ಪರ್ಸನ್ಸ್ ಇದಾರೆ ಅಂತಂತಂದ್ರೆ, ಸ್ಟಾರ್ಟಿಂಗ್ ಒಂದು ಬ್ಯಾಕ್ ಗ್ರೌಂಡ್ ನೋಡಿ ಈಗ ಒಂದು ಬ್ಯಾಕ್ ಗ್ರೌಂಡಿಗೂ ಸೋ ಮನಿ ಒಂದು ಡಿಫರೆನ್ಸ್ ಇರುತ್ತೆ, ಸ್ವಲ್ಪ ಬದಲಾವಣೆಗಳು ಕೂಡ ಇರುತ್ತೆ. ಯಾಕಂತಂದ್ರೆ ಒಂದು ಎಮೋಷನಲಿ ಏನಾಗಿರ್ತದೆ ಅಂತ ಅವರ ಬ್ರೈನ್ ಅಲ್ಲಿ ಒಂದು ಕೆಲವೊಂದನ್ನು ಫಿಕ್ಸ್ ಮಾಡ್ಕೊಂತಾರೆ. ಯಾವ ತರ ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ಇದೇ ತರ ಇರಬಾರ್ದು, ನಾವು ಏನೋ ಒಂದು ಬದಲಾವಣೆ ಆಗ್ಬೇಕಂತ ಒಂದು ಯಾವಾಗ ಒಂದು ಚಾಲೆಂಜ್ ಅಂತ ತೆಗೆದುಕೊಳ್ತಾರೋ ಅದರ ರಿಲೇಟೆಡ್ ಅಲ್ಲಿ ಯಾವಾಗ ಅವರು ಒಂದು ಎಮೋಷನಲಿ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದಾರೋ ಅದರ ರಿಲೇಟೆಡ್ ನಾವು ನೆಕ್ಸ್ಟ್ ಈ ಪ್ರಾಬ್ಲಮ್ಸ್ ನ ಫೇಸ್ ಮಾಡಬಾರ್ದು ಅಂತ ಒಂದು ಚಾಲೆಂಜ್ ತೆಗೆದುಕೊಂಡಿದ್ದೆ, ಅದರಲ್ಲಿ ಎನಿ ಪರ್ಸನ್ ಕೂಡ ಸಕ್ಸಸ್ ಆಗಿದ್ದಾರೆ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಬಟ್ ಯಾವಾಗ ನಮ್ಮ ಎಮೋಷನಲಿ ಮ್ಯಾಕ್ಸಿಮಮ್ ನಮ್ಮನ್ನು ನಾವು ನಮ್ಮ ಬ್ರೈನ್ಗೆ ಕನೆಕ್ಟ್ ಮಾಡ್ಕೊಂಡಾಗ ನಮ್ಮ ಮೆಮೊರೀಸ್ ಆ ಒಂದು ರಿಲೇಟೆಡ್ ಅಲ್ಲಿ ವರ್ಕ್ ಆಗುತ್ತೆ, ಆಗ ನಾವು ಒಂದು ಗುಡ್ ಮೆಮೊರಿ ಪರ್ಸನ್ ಕೂಡ ಆಗ್ಬೋದು ಅಂತ ಹೇಳ್ತಾ ಫೈನಲಿ ಥ್ಯಾಂಕ್ ಯು ಅಂಡ್ ಜೈ ಹಿಂದ್ ಫ್ರೆಂಡ್ಸ್.